ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಶಿವಶಂಕರ್ ಮಾತಾಡ್ತಾ ಇರೋದು. ಏನಪ್ಪಾ ಇವ್ರು ಇದಕ್ಕಿದ್ದಂಗೆ ಕಾರ್ ವ್ಯಾಪಾರ ಬಿಟ್ಬಿಟ್ಟು ಇದಾವ್ರ ಸ್ಪೈಸಿ ವಾಟರ್ ಬಂದವ್ರೆ ಅನ್ಕೊಂತೀರಾ? ಎಸ್, ಎಕ್ಸಾಕ್ಟ್. ನೀವೇನ್ ಅನ್ಕೊಂಡಿದ್ರೆ ಅದು ನಿಜ. ಒಳ್ಳೇದು ಮಾಡೋದಿಕ್ಕೆ, ಒಳ್ಳೇದನ್ನ ಕೊಡೋದಿಕ್ಕೆ ಯಾರ ಅಭ್ಯಂತರನೂ ಇಲ್ಲ, ಏನೂ ಬೇಕಾಗಿಲ್ಲ. ನಾವು ಇವತ್ತು ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಒಬ್ಬ ರೈತ ಕಂಡಿಡಿದಂತ 7 ವರ್ಷಗಳ ಕಾಲ ಸತತವಾಗಿ ಆವಿಷ್ಕಾರ ಮಾಡಿದಂತಹ ಅದು ನಾಟಿ ಔಷಧಿಯಲ್ಲಿ, ಹಳ್ಳಿಯಲ್ಲಿ ಬೆಳೆದಂತ ಔಷಧಿನಲ್ಲಿ ತಯಾರು ಮಾಡಿದಂತಹ ಸಂಪೂರ್ಣ ಸ್ಪೈಸಿ ವಾಟರ್, ಇದಕ್ಕೆ ನಾವು ಹೆಸರಿಟ್ಟಿರೋದು. ಇದು ಮೊಟ್ಟ ಮೊದಲ ಬಾರಿಗೆ, ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಆರ್ಗ್ಯಾನಿಕ್ ರೈತ ಕಂಡಿರಿದಂತ ಮಸಾಲಾ ವಾಟರ್. ಅದೇ ರೈತ ಚನ್ನಬಸವಯ್ಯನವರು. ಇವರು ಹಿರಿಯೂರು ತಾಲೂಕಿನ ಒಂದು ಹೇಮದಾಳ ಅನ್ನೋ ಊರಿನಲ್ಲಿ ಜನಿಸಿ, ತಾನೇ ಸ್ವತಃ ಅನುಭವಿಸಿ, ತನ್ನ ಮೇಲೆ ತಾನು ಪ್ರಯೋಗ ಮಾಡಿಕೊಂಡು, ತನ್ನ ಕುಟುಂಬದ ಮೇಲೆ ಪ್ರಯೋಗ ಮಾಡಿ, ತಮ್ಮ ಸಂಬಂಧಿಕರ ಮೇಲೆ ಪ್ರಯೋಗ ಮಾಡಿ, ಇಡೀ ಊರವ್ರ ಮೇಲೆ ಪ್ರಯೋಗ ಮಾಡಿ 7 ವರ್ಷಗಳ ಕಾಲ ಸತತವಾಗಿ ಕಷ್ಟಪಟ್ಟು ಪ್ರಯತ್ನ ಬಿದ್ದು ಈ ಸ್ಪೈಸಿ ವಾಟರ್ನ ಕಂಡುಹಿಡಿದಿದ್ದಾರೆ. ಈ ಸ್ಪೈಸಿ ವಾಟರು ಇದೇನು ವಿಷಕಾರಿ ಏನಲ್ಲ. ಇದು ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನ ಹೊರ ಹಾಕೋದಿಕ್ಕೆ, ಅಂದ್ರೆ ಮಲಬದ್ಧತೆನ, ನಮ್ಮ ಬಾಡಿ, ನಮ್ಮ ದೇಹ ತಿಂದಿದ್ದು ಜೀರ್ಣ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಹೋಗ್ಬೇಕಾಗಿರೋದು, ಕೆಳಗಡೆ ಹೋಗ್ಬೇಕಾಗಿರ್ತಕ್ಕಂಥ ಮಲ ಹೋಗ್ಲಿಲ್ಲ ಅಂದ್ರೆ ನಾವು ಮೇಲ್ಕೋಗ್ಬೇಕಾಗುತ್ತೆ. ಹಾಗಾಗಿ ಮಲಬದ್ಧತೆ ನಿವಾರಣೆಗೋಸ್ಕರ ತಯಾರಾದಂತ, ಆವಿಷ್ಕಾರ ಮಾಡಿದಂತ ಸ್ಪೈಸಿ ವಾಟರ್, ಸಂಪೂರ್ಣ ಸ್ಪೈಸಿ ವಾಟರ್, ಇದು ಬರೀ ಮಲಬದ್ಧತೆಗೋಸ್ಕರ ಸೀಮಿತವಾದದ್ದಲ್ಲ. ಇದು ಗ್ಯಾಸ್ಟ್ರಿಕ್, ಮನುಷ್ಯನಿಗೆ ಬೇಕಾಗಿರೋದೇ ಮೇಯ್ನು ಗ್ಯಾಸ್ಟ್ರಿಕ್. ಪ್ರತಿಯೊಬ್ಬರಿಗೂ ಬರ್ತಕ್ಕಂಥದ್ದೇ ಗ್ಯಾಸ್ಟ್ರಿಕ್. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರ್ಗು ಇರ್ತಕ್ಕಂಥ ಗ್ಯಾಸ್ಟ್ರಿಕ್. ಈ ಗ್ಯಾಸ್ಟ್ರಿಕ್ ನಿವಾರಣೆಗೆ ಇದು ಹೇಳಿ ಮಾಡಿಸ್ತಂಥದ್ದು. ನೀವು ಒಂದು ದಿವಸ ಅಥವಾ ಒಂದು ಬಾಟ್ಲು ಕುಡಿದು ನೋಡಿ, ಆಯುರ್ವೇದ ಔಷಧಿಗೂ ಈ ರೈತ ತಯಾರು ಮಾಡಿರ್ತಕ್ಕಂಥ ಸ್ಪೈಸಿ ವಾಟರ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಈ ಸ್ಪೈಸಿ ವಾಟರ್ ನಲ್ಲಿ ಯಾವುದೇ ಕೂಡ ಸೈಡ್ ಎಫೆಕ್ಟ್ ಇಲ್ಲ. ಈ ಸ್ಪೈಸಿ ವಾಟರ್ಗೆ ನಾವು ಉಪಯೋಗಿಸಿರತಕ್ಕಂಥ ಔಷಧಿಗಳು ಅಶ್ವಗಂಧ, ಬ್ರಾಹ್ಮಿ, ಶತಾವರಿ, ಬೆಟ್ಟದ ನೆಲ್ಲಿಕಾಯಿ, ಜೇನುತುಪ್ಪ, ತ್ರಿಫಲ, ತುಳಸಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ನಿಂಬೆಹಣ್ಣು, ಕಾಳು ಮೆಣಸು, ಅಜ್ವಾನ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಕರಿ ಉಪ್ಪು, ಸ್ಕಂದ ಲವಣ ಮುಂತಾದ ಪದಾರ್ಥಗಳಿಂದ ತಯಾರಾದದ್ದೇ ಈ ಸ್ಪೈಸಿ ವಾಟರ್, ಸಂಪೂರ್ಣ ಸ್ಪೈಸಿ ವಾಟರ್. ನೋಡಿ, ಈ ಸ್ಪೈಸಿ ವಾಟರ್ ಯಾವ್ಯಾವ ಕಾಯಿಲೆ ನಿವಾರಣೆ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಇದು ವಾತ, ಪಿತ್ತ, ಕಫ, ಗ್ಯಾಸ್ಟ್ರಿಕ್.
ನಮ್ಮ ಹೃದಯದಲ್ಲಿ, ನಮ್ಮ ಕರುಳು ಗ್ರಂಥಿನಲ್ಲಿ ತಿಂದಂತ ಆಹಾರ ಜೀರ್ಣ ಆಗ್ಲಿಲ್ಲ ಅಂದ್ರೆ, ಬಾಯಿನಲ್ಲಿ ಕೆಟ್ಟ ಸ್ಮೆಲ್ ಬರ್ತಾ ಇತ್ತು ಅಂದ್ರೆ, ನಿದ್ರೆ ಬರ್ಲಿಲ್ಲ ಅಂತ ಹೇಳಿದ್ರೆ, ಕೈ ಕಾಲು ಶೇಕ್ ಆಗ್ತಾ ಇದೆ ಅಂದ್ರೆ, ನರಗಳು ಒದುರ್ತಾ ಇದೆ ಅಂದ್ರೆ, ಮೂಲತಃ ಕಾರಣ ಗ್ಯಾಸ್ಟ್ರಿಕ್ ಅಂತ ದೊಡ್ಡ ಕಾಯಿಲೆ ಮತ್ತೊಂದಿಲ್ಲ. ಗ್ಯಾಸ್ಟ್ರಿಕ್ ಅಂತ ಕಾಯಿಲೆನೂ ಅಲ್ಲ. ನಾವು ತಿನ್ನಬೇಕಾಗಿರೋ ಟೈಮ್ನಲ್ಲಿ ತಿನ್ಲಿಲ್ಲ ಅಂತ ಹೇಳಿದ್ರೆ, ನಮ್ಮ ಜೀರ್ಣಕ್ರಿಯೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅವಾಗ ಇದು ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ನಮ್ಮ ದೇಹನೇ ಗಂಡಿಸ್ಬಿಡುತ್ತೆ. ಕೈಕಾಲು ಹಿಡ್ಕೊಳ್ಳೋದು, ಬೆನ್ನೋವು, ಹೊಟ್ಟೆ ನೋವು, ಎದೆ ನೋವು, ಕತ್ತು ನೋವು, ತಲೆ ನೋವು, ಎರಡ ಗ್ಯಾಸ್ಟ್ರಿಕ್ ಇಂದ ಬರ್ತಕ್ಕಂಥದ್ದು ಕಾಯಿಲೆಗಳು. ಇದನ್ನೆಲ್ಲ ನಿವಾರಣೆ ಮಾಡ್ಲಿಕ್ಕೋಸ್ಕರನೇ ನಮ್ಮ ರೈತ ಚನ್ನಬಸವಯ್ಯನವರು ಆವಿಷ್ಕಾರ ಮಾಡಿರ್ತಕ್ಕಂಥ ಔಷಧಿ ಸ್ಪೈಸಿ ವಾಟರ್, ಸಂಪೂರ್ಣ ಸ್ಪೈಸಿ ವಾಟರ್. ಒಂದು. ಎರಡನೇದು ಕಫ. ಯಾಕಪ್ಪ ಕಫ ಕಟ್ಟುತ್ತೆ? ಗ್ಯಾಸ್ಟ್ರಿಕ್ ಜಾಸ್ತಿ ಆದ್ರೂ ಕಫ ಕಟ್ಟುತ್ತೆ, ಶೀತ ಜಾಸ್ತಿ ಆದ್ರೂ ಕಫ ಕಟ್ಟುತ್ತೆ, ಹೀಟ್ ಜಾಸ್ತಿ ಆದ್ರೂ ಕಫ ಕಟ್ಟುತ್ತೆ. ಮತ್ತೆ ಹೆಂಗಿರ್ಬೇಕು ನಾವು? ಸಮತೋಲನವಾಗಿ ಇರ್ಬೇಕು. ಬೆಳಗ್ಗೆ ಎದ್ದೇಳಬೇಕು, ಬಿಸಿನೀರು ಕುಡಿಬೇಕು, ನಮ್ಮ ದಿನನಿತ್ಯ ಕರ್ಮಗಳು ಏನಿದ್ದೇವೆ ಅವೆಲ್ಲ ನಾವು ಹೊರಗಡೆ ಹಾಕಬೇಕು. ಆವಾಗ ಕಫ ಕಟ್ಟಲ್ಲ. ಆ ಕಫ ರಿಲೀಸ್ ಆಗೋಕ್ಕೋಸ್ಕರನೇ, ಶ್ವಾಸಕೋಶ ಸಂಪೂರ್ಣವಾಗಿ ಕ್ಲಿಯರ್ ಆಗೋಕ್ಕೋಸ್ಕರನೇ ಈ ಸಂಪೂರ್ಣ ಮಸಾಲಾ ಪಾನಿ ವಾಟರ್ ತಗೊಳ್ಳಿ ಅಂತ ಹೇಳೋದು. ಇದು ಕಫಕ್ಕೋಸ್ಕರ. ಶೀತ ಒಂದು ತಿಂದ್ರೆ ಹೆಚ್ಚು, ಒಂದು ತಿಂದ್ರೆ ಕಮ್ಮಿ. ಕೆಲವು ಜನಕ್ಕೆ ಚೀಪೆಕಾಯಿ ತಿಂದ್ರೆ ಆಗಲ್ಲ, ಅದು ಶೀತ ಅಂದ್ಬಿಟ್ಟು ಚೀಪೆಕಾಯಿ ಯಾರು ತಿನ್ನಕ್ ಹೋಗಲ್ಲ, ಶೀತ ಇರೋ ಪದಾರ್ಥಗಳು. ಕೆಲವರು ಬೆಳಗ್ಗೆ 5 ಗಂಟೆಗೆ ಎದ್ದು ಹಾಕೋದಾಗ ಕಿವಿಯಿಂದ ಗಾಳಿ ಬಂದಾಗ ಶೀತ ಆಗ್ಬಿಡುತ್ತೆ, ತಲೆಭಾರ ಬರುತ್ತೆ, ಮೂಗಲ್ಲಿ ನೆಗಡಿ ಸಿಗುತ್ತೆ. ಕೆಲವೊಬ್ಬೊಬ್ಬರಿಗೆ ಏನಾದ್ರೂ ತಿಂದ್ರೆ, ಊಟ ಆಗಿರ್ಬೋದು ಅಥವಾ ಊಟದಲ್ಲಿ ಆಗಿರ್ತಕ್ಕಂಥ ಸಾಂಬಾರ್ ಪದಾರ್ಥ ಆಗಿರ್ಬೋದು, ಬೇರೆ ಏನಾರು ಆಗಿರ್ಬೋದು, ಅದೇನಾದ್ರು ತಿಂತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ನಿಮ್ಗೆ ಶೀತ ಆಗುತ್ತೆ, ಮೂಗಲ್ ಸುರಿಯುತ್ತೆ, ಗಂಟ್ಲು ಕಟ್ಟುತ್ತೆ, ವೀಸಿಂಗ್ ಸ್ಟಾರ್ಟ್ ಆಗುತ್ತೆ, ಏನ್ ಕೆಲಸ ಮಾಡಕ್ಕೂ ಆಗಲ್ಲ, ಬಾಡಿನಲ್ಲಿ ಸ್ವಾಧೀನನೇ ಇಲ್ದಂಗಾಗುತ್ತೆ. ಇದನ್ನ ನಿವಾರಣೆ ಮಾಡುತ್ತೆ ನಮ್ಮ ಸಂಪೂರ್ಣ ಮಸಾಲಾ ವಾಟರ್. ಇನ್ನ ಗೊರಕೆ ಶಬ್ದ ನಿಮಗೆ ಗೊತ್ತೇ ಇದೆ. ಗೊರಕೆ ಶಬ್ದ ಗೊರಕೆ ಮಾಡೋರ್ಗೆ, ನಿದ್ದೆ ಮಾಡೋರ್ಗೆ ತಿಳಿದಲೇ ಇದ್ರೂ ಮನೆಯಲ್ಲಿದ್ದಂತಹ ಹೆಂಡತಿ, ಮಕ್ಕಳು, ಸಂಬಂಧಿಕರು ಯಾರ ಮುಂದೇನಾದ್ರೂ ಗೊರಕೆ ಹೊಡಿತು ಅಂತ ಹೇಳಿದ್ರೆ ಅವ್ರು ಎಷ್ಟು ನಿಕೃಷ್ಟವಾಗಿ ಕಾಣ್ತಾರೆ ಅಂತ ಹೇಳಿದ್ರೆ, ಯಾಕಲ ಇವನ್ನ ಮನೆಗೆ ಸೇರ್ಸುದ್ವಪ್ಪ ನಾವು ಈ ಗೊರಕೆ ಹೊಡೆಯವನ್ನ ಅಂತ ಹೇಳ್ತಾರೆ. ಹೆಂಡತಿ ಹೇಳ್ತಾಳೆ, ಈ ಗೊರಕೆ ಹೊಡೆಯವನ್ನ ಕಟ್ಕೊಂಡು ನನಗೆ ಸಾಕಾಗ್ಬಿಟ್ಟೈತೆ, ನಾನು ನಿದ್ರೆ ಮಾಡಕ್ ಆಗ್ತಾ ಇಲ್ಲ, ನನ್ಗೆ ಕೊನೆ ಪಕ್ಷ ಡೈವರ್ಸ್ ಆದ್ರೂ ಕೊಟ್ಟುಬಿಟ್ಟು ಈ ಗೊರಕೆ ಹೊಡೆಯವರ ಹತ್ರದಿಂದ ದೂರ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇದು ವಾಸ್ತವಕ್ಕೆ ಹತ್ತಿರವಾದದ್ದು. ನೀವ್ ಏನೇ ಇದು ಮಾಡಿ, ಎಷ್ಟೇ ದುಡ್ಡು ಸಂಪಾದನೆ ಮಾಡಿ, ಆಸ್ತಿ ಅಂತಸ್ತು ಏನೇ ಮಾಡಿದ್ರು ಒಂದಲ್ಲ ಒಂದ್ ದಿವಸ ನಾವು ಎಲ್ಲಿಗೆ ಬಂದ್ವು ಅಲ್ಲಿಗೆ ಹೋಗ್ಬೇಕು, ಮಂಡಿಗೆ ಹೋಗ್ಬೇಕು. ಇಲ್ಲೇನ್ ದುಡ್ಡೆಲ್ಲ ಸುಡ್ತಾರೆ ನಿಮ್ಗೆ? ನೋ. ಹೆಲ್ತೇ ಚೆನ್ನಾಗಿಲ್ಲ ಅಂತ ಹೇಳಿದ್ರು ದುಡ್ಡು ಇಟ್ಕೊಂಡು ಏನ್ರಿ ಮಾಡ್ತೀರ ನೀವು? ಫಸ್ಟ್ ಹೆಲ್ತ್ ಚೆನ್ನಾಗಿ ಇಟ್ಕೊಂಡಿರ್ಬೇಕು ನಮ್ಮ ಬಾಡಿನಲ್ಲಿ. ಎಷ್ಟೋ ಜನ ಈ ಗೊರಕೆ ಹೊಡೆಯೋ ಗಂಡದಿರ ಡೈವರ್ಸ್ ಆಗಿರೋದ್ನ ಉದಾಹರಣೆ ಕೂಡ ನಾನು ನಿಮ್ಗೆ ಕೊಡವಲ್ಲೆ. ಇಂಥ ಗೊರಕೆ ಇರುವಂತದ್ದು, ಗೊರಕೆ ಹೊಡೆಯೋದು ನಿಲ್ಲಕ್ಕೋಸ್ಕರನೇ ತಯಾರಾದಂತ ಸಂಪೂರ್ಣ ಸ್ಪೈಸಿ ವಾಟರ್ ಪಾನೀಯ. ಇನ್ನ ಜ್ಞಾಪಕ ಶಕ್ತಿ. ಎಷ್ಟೋ ಜನಕ್ಕೆ ನಿನ್ನೆ ನಡೆದಿರೋದು ಗೊತ್ತಾಗಲ್ಲ, ಜ್ಞಾಪಕ ಇರಲ್ಲ, ಅಥವಾ ಒಂದು ತಿಂಗಳು ಹಿಂದೆ ನಡೆದಿರೋದು ಜ್ಞಾಪಕ ಗೊತ್ತಾಗಲ್ಲ. ಅಷ್ಟು ಯಾಕೆ? ಅರ್ಧ ಅವರ್ ಹಿಂದೆ ಇದ್ದಿದ್ದು ಎಲ್ಲಿ ಚಪ್ಪಲಿ ಬಿಟ್ಟಿದ್ದೆ ಅನ್ನೋದೇ ಗೊತ್ತಾಗಲ್ಲ, ಎಲ್ಲಿ ದುಡ್ಡು ಇಕ್ಕಿದ್ದೆ ಗೊತ್ತಾಗಲ್ಲ, ಎಲ್ಲಿ ಪರ್ಸ್ ಬಿಟ್ಟಿದ್ದೆ ಗೊತ್ತಾಗಲ್ಲ, ಮನೆಯವ್ರ ಮೇಲೆ ಎಲ್ಲ ಜಗಳ, ನಾನು ಅಲ್ಲಿಕ್ಕಿದ್ದೆ, ನಾನು ಇಲ್ಲಿಕ್ಕಿದ್ದೆ, ಗಾಡಿ ಕೀ ಎಲ್ಲಿ ಬಿಟ್ಟಿದ್ದೆ ಅಲ್ಲೇ ಬಿಟ್ಬಿಟ್ಟಿರ್ತೀರಾ. ಇದೆಲ್ಲ ಜ್ಞಾಪಕ ಶಕ್ತಿ ಒಳಗಡೆ ಬರ್ತಕ್ಕಂಥದ್ದು. ಈ ಜ್ಞಾಪಕ ಶಕ್ತಿ ನೀವು ಕಡಿಮೆ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇದೇ ಸ್ಪೈಸಿ ವಾಟರ್ನ
ತಗೊಳ್ಳಿ ಅಂತ ನಾವು ಸಜೆಷನ್ ಮಾಡೋದು. ಆಗ್ಲೇ ಹೇಳ್ದಂಗೆ ನಿಮ್ಗೆ ಇದಕ್ಕೆಲ್ಲ ಮೂಲ ಕಾರಣ ಮಲಬದ್ಧತೆ. ನಾವು ಇಲ್ಲಿ ತಿಂದಂತ ಆಹಾರ ಕೆಳಗಡೆ ಹೋಗ್ಲಿಲ್ಲ ಅಂದ್ರೆ ಮೇಲಕ್ಕೆ ಹೋಗ್ಬೇಕಾಗುತ್ತೆ. ಅದು ಕೆಲವು ಜನ ನಾವು ಎದ್ದಿದ ತಕ್ಷಣನೇ ಕಮ್ಮಿ ಅಂದ್ರೂ 1 ಲೀಟರ್ ಬಿಸಿನೀರು ಕುಡಿದ್ರೆ ಬಾಡಿನಲ್ಲಿ ನೀರಿನಂಶ ಸೇರಿದಾಗ ಅಥವಾ ಸೌತೆಕಾಯಿ ತಿಂದಾಗ ನಮ್ಮ ಬಾಡಿನಲ್ಲಿ ನೀರು ಹೋದಾಗ ನಮಗೆ ಮಲಬದ್ಧತೆ ಕಡಿಮೆ ಆಗುತ್ತೆ. ಯಾವತ್ತೇ ಆಗ್ಲಿ ಕೆಲವು ಜನಕ್ಕೆ ಸ್ವಲ್ಪ ಮುಜುಗರ ಅನ್ಸಿದ್ರು ವಾಸ್ತವಕ್ಕೆ ಹತ್ರವಾದ್ದೇನೆ ಯಾರು ಮಲಮೂತ್ರ ಮಾಡೋದಕ್ಕೆ ಕಷ್ಟ ಬೀಳ್ತಾರೆ ಅವರಲ್ಲಿ ಏನು ಫೈಲ್ಸ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದ್ರೆ ಗಟ್ಟಿಗೆ ಕುರಿಪಿಕ್ಕೆ ಹೋಗಲ್ವಾ, ಆ ರೀತಿ ಹೋಗ್ತಾರೆ ಎಷ್ಟೋ ಜನ. ಯಾಕೆ ಅವರವ್ರ ಬಾತ್ರೂಮ್ ನಲ್ಲಿ ತುಂಬಾ ಗಟ್ಟಿ ಹೊರಟೋಗ್ಬಿಟ್ಟು ಬಾತ್ರೂಮ್ ಕಟ್ಕೊಂಡ್ಬಿಡ್ತದೆ. ನೀವು 1 ಅಲ್ಲ 10 ಬಕೆಟ್ ನೀರು ಹಾಕಿದ್ರು ಬಾತ್ರೂಮ್ ಇಂದ ಹೊರಗಡೆ ಹೋಗಲ್ಲ. ಇಂಥ ಸಮಸ್ಯೆಗಳೆಲ್ಲ ಇದಾವೆ. ನಾವು ಏನಾದ್ರೂ ತಿಂದ ವಸ್ತು ಜೀರ್ಣ ಆಗ್ಬೇಕು ಅಂದ್ರೆ ಅವತ್ತೆಲ್ಲ ಲವಲವಿಕೆಯಿಂದ ಇರ್ಬೇಕು ಅಂತ ಹೇಳಿದ್ರೆ ನೀರು ತರ ಹೋಗ್ಬೇಕು ನಾವು ಬಾತ್ರೂಮ್ಗೆ. ಯಾವಾಗ ನಾವು ಯೂರಿನ್ ನಾವು ಪಾಸ್ ಮಾಡ್ತೀವಿ ಆ ರೀತಿ ಮಲ ಕೂಡ ನೀರ್ ತರ ಹೋದಾಗ ಮಾತ್ರನೇ ನಮ್ಮ ಬಾಡಿ ಶರೀರ ಹಗುರ ಆಗೋದು. ಆ ಮಲಬದ್ಧತೆ ತಡೆದು ಏನಾಗ್ತದೆ, ಗಟ್ಟಿ ಆಗ್ಬಿಟ್ಟು ನಮ್ಮ ವಸ್ತು ಒಳಗಡೆ ಇರೋಂಥ ವಸ್ತು ಹೋಗ್ದಲ್ಲಿದ್ದು BP, ಶುಗರು, ಆರ್ಥ್ರೈಟಿಸು, ಒಂದು ತೊಗೊಳಕ್ ಹೋದ್ರೆ ಇನ್ನೊಂದು ಕಾಯಿಲೆ. ನೀವು ತಲೆನೋವು ಗೌಶಿತ ಅಂತ ಹೇಳ್ತೀರಾ, ಮಾತ್ರೆ ತಗೊಂತೀರಾ, ಇನ್ನೊಂದು ಕಾಯಿಲೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿರುತ್ತೆ. ಮೈಕೈ ನೋವು ಅಂದ್ಬಿಟ್ಟು ಓವಿರಾನ್ ಹೆಸರು ತೊಗೊಳಕ್ ಹೋಗ್ತೀರಾ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಇದಕ್ಕೆಲ್ಲ ಒಂದೇ ಪರಿಹಾರ ನಮ್ಮ ಸಂಪೂರ್ಣ ಸ್ಪೈಸಿ ವಾಟರ್. ನೋಡ್ರಿ, ಒಂದು ರೈತ ಕಂಡಿಡಿದಿರ್ತಕ್ಕಂಥ ಒಂದು ಬಾಟ್ಲು ತಗೊಂಡೋಗಿ ನೀವು ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಒಬ್ಬ ರೈತ ಏನ್ ತಪ್ಪಿದೆ ಹೇಳಿ ನೋಡೋಣ. ಎಕ್ಸ್ಪೆರಿಮೆಂಟ್ ಆಗ್ಲಿಲ್ವಾ? ಬಿಟ್ಬಿಡಿ, ಬೇಡ. 10 ವರ್ಷದಿಂದ ಮಾತ್ರ ತಿಂತಾ ಇದ್ದೀರಾ, ಒಂದೇ ಸಲ ಒಂದು ಬಾಟ್ಲಿಗೆ ನಮ್ದು ಔಷಧಿ ವಾಸಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಆಗುತ್ತಾ? ನಿಮ್ಮಲ್ಲಿ ಎಷ್ಟು ವರ್ಷಗಳಿಂದ ತುಂಬಿಕೊಂಡಿರುತ್ತೆ ಅದೆಲ್ಲ ಹೋಗ್ಬಾರ್ದ? ಅದು ಹೋಗ್ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು 6 ಬಾಟ್ಲು ತಗೊಬೇಕು, ಒಂದು ಬಾಕ್ಸ್. ಅದು ಏನು ಹಸಿಮೆಣಸಿನಕಾಯಿ ಒಂದು ತಿನ್ಬೇಡಿ, ಡಯಟ್ ಏನಿಲ್ಲ, ಯಾವ ಬೇಕಾದ್ರೂ ತಗೊಬಹುದು, ಬಿಸಿನೀರಲ್ಲಿ ತಗೊಬಹುದು ಅಥವಾ ಹಾಗೆ ಕೂಡ ತಗೊಬಹುದು. ಪಾನೀಯ ಇದು ಎಲ್ಲ ವಾಸಿ ಆಗುತ್ತೆ. ವೀಕ್ಷಕರೇ, ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರು, ನನ್ನ ಫೇಸ್ಬುಕ್ ಫಾಲೋವರ್ಸು, ನನ್ನ ಫ್ರೆಂಡ್ಸು ಎಲ್ರಿಗೂ ಹೇಳೋದು ಒಂದೇ, ನೀವು ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಬಡವರು ಬಗ್ರು ತುಂಬಾ ಜನ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಆಗ್ದಲೇ ಇರುವಂತ ಜನ ತುಂಬಾ ಜನ ಇರ್ತಾರೆ. ನಾವು ಬಹಳ ಸಾವಿರಾರು ರೂಪಾಯಿ ಆಗೋ ಖರ್ಚು ಬರೀ 10-100 ರೂಪಾಯಿನಲ್ಲಿ ವಾಸಿ ಮಾಡ್ತೀವಿ. ಬರೀ ತಗೊಳ್ಳಿ, ಚೆಕ್ ಮಾಡಿ ನೋಡಿ, ನಿಮಗೆ ಚೆನ್ನಾಗಿದ್ರೆ ತಗೊಳ್ಳಿ, ಇಲ್ಲದ್ರೆ ತಗೊಂಬೇಡಿ. ವೀಕ್ಷಕರೇ, ಇದು ನನ್ನ ಮೊದಲನೇ ವಿಡಿಯೋ ಸಂಪೂರ್ಣ ಮಸಾಲಾ ವಾಟರ್ಗೆ. ಈ ವಾಟರ್ ನೀವು ತಗೊಂಡ್ರೆ ಖಂಡಿತ ಆರೋಗ್ಯ ಆಗ್ತೀರಿ. ಇನ್ನೊಂದ್ಸಲಿ ನನಗೆ ನೀವು ಕಾಲ್ ಮಾಡ್ತೀರಿ. ನನ್ನ ನಂಬರು ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವು 24 ಅವರ್ಸ್ ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ಸಂಪೂರ್ಣವಾದ ಮಾಹಿತಿ ನಾನು ನಿಮ್ಗೆ ಕೊಡಬಲ್ಲೆ. ನಮ್ಮ ಸಂಪೂರ್ಣ ವಾಟರ್ ತಗೊಂಡಂತ ಅವರು ತುಂಬಾ ಜನ ತಗೊಂಡಿದ್ದಾರೆ. ಅವರೆಲ್ರಿಗೂ ಒಂದ್ ದಿವಸ ನಾನು ಲೈವ್ ತಗೊಂತೀನಿ. ನೀವು ತಗೊಳ್ದಲ್ಲೇ ರಿಸಲ್ಟ್ ಹೆಂಗೆ ಅಂತ ಹೇಳಿದ್ರೆ ನಾವೇನು ಮಾಡಕ್ಕಾಗಲ್ಲ. ತಗೊಂಡ್ ನೋಡ್ಬೇಕು, ತಗೊಂಡ್ ನೋಡಿದ್ಮೇಲೆ ರಿಸಲ್ಟ್ ನೀವು ತಿಳಿದಿದ್ದು ಹಿಂಗಿದೆ ಸರ್ ಅಂತ ಕಾಲ್ ಮಾಡಿ ನೋಡಿ. ನೀವು ಈ ಸ್ಪೈಸಿ ವಾಟರ್ ತಗೊಂಡ್ರೆ ಈ ತರ ರೈತ ಸಾವಿರಾರು ಜನ ಉಪ್ಕೊಳ್ತಾರೆ. ಒಬ್ಬ ರೈತನ್ ಒಳ್ಳೇದಾಗುತ್ತೆ. ಅವನು
ಇನ್ನಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ, ಆವಿಷ್ಕಾರ ಮಾಡ್ಲಿಕ್ಕೆ ಒಂದು ಶಕ್ತಿ ತುಂಬಂಗಾಗುತ್ತೆ. ನೀವು ಮಾಡ್ತಾ ಇರೋದು ನಮಗಲ್ಲ, ಈ ಔಷಧಿಗೆ. ಈ ಔಷಧಿ ತಯಾರು ಮಾಡಿದಂತ ಒಬ್ಬ ರೈತ ಬಂದು ಚನ್ನಬಸವಣ್ಣವರಿಗೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ಕೊಂಡ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಫಾಲೋವರ್ಸ್ ಆಗಿ. ನಂದು ಯಥಾ ಪ್ರಕಾರ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್, ಸಿಟಿ ನ್ಯೂಸ್ ಕನ್ನಡ ಫೇಸ್ಬುಕ್ ಪೇಜು ಎರಡರಲ್ಲೂ ಇದೆ. ಬಚ್ಚಿಟ್ಟ ವಿದ್ಯೆ ಕೊಳೆಯುತ್ತದೆ, ಬಿಚ್ಚಿಟ್ಟ ವಿದ್ಯೆ ಒಳೆಯುತ್ತದೆ ಅಂತ ದೊಡ್ಡವ್ರು ಹೇಳವ್ರೆ. ಅದ್ರ ಪ್ರಕಾರ ನೀವೊಬ್ಬರೇ ವಿಡಿಯೋ ನೋಡಿ ಆನಂದ ಪಡ್ಬೇಡಿ ಅಥವಾ ಅಸೂಯೆ ಪಟ್ಕೊಂಬೇಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಅವಶ್ಯಕತೆ ಇರೋರು ಬಂದು ತಗೊಳ್ಳಿ. ನಮಸ್ಕಾರ ಎಲ್ರಿಗೂ, ಧನ್ಯವಾದಗಳು ಮತ್ತೊಮ್ಮೆ. ರೈತನ ಒಂದು ಹೊಸ ಆವಿಷ್ಕರಣ, ಜನಗಳಿಗೆ ಒಳ್ಳೇದಾಗ್ಬೇಕು, ಕಡಿಮೆ ಬೆಲೆಯಲ್ಲಿ ಎಟಕಿಸ್ಬೇಕು. ನೂರಾರು ಜನ ತರ ವಿಧ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಯಾವ್ಯಾವ ತರ ಅಂದ್ರೆ ಮೇನ್ ಎಲ್ಲದಕ್ಕೂ ಸಮಸ್ಯೆ ಗ್ಯಾಸ್ಟ್ರಿಕ್. ಏನೇ ತಿಂದ್ರು ಹುಲಿ ತೇಕು ಬರೋದು, ಗ್ಯಾಸ್ಟ್ರಿಕ್ ಸಮಸ್ಯೆಗಳಾಗೋದು ಈ ತರ ಜನಗಳಿಗೆ ಆಗ್ತಿದೆ. ಇದರಿಂದ ಪಾರಾಗೋದಕ್ಕೆ ನಮ್ಮ ಅಲ್ಲಿ ಜನ ತಯಾರಿ ಮಾಡಿರೋ ಅಂತದ್ದು. ಇದು ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗ್ತಿದೆ. ಎಲ್ಲಾರು ಒಳ್ಳೆ ಕಾಮೆಂಟ್ಸ್ ಮಾಡ್ತಿದ್ದಾರೆ, ಚೆನ್ನಾಗೆ ಯೂಸ್ ಆಗ್ತಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಉಪಯೋಗಿಸಿ. ಶೀತ, ಕೆಮ್ಮು, ನೆಗಡಿ ಮತ್ತೆ ಗೊರಕೆಗೆ ಅಂತ ಬಂದಾಗ ಗೊತ್ತೇ ಆಗೋದಿಲ್ಲ ಅದು ಎಂತ ಡೇಂಜರ್ ಅಂತ ಬಾಡಿಗೆ. ಅದಕ್ಕಂತಾನೆ ದೊಡ್ಡ ಮಿಷಿನ್ಗಳು ಬಂದ್ಬಿಟ್ಟಿದೆ, 1.5 ಲಕ್ಷ 2 ಲಕ್ಷ. ಇದನ್ನ ತಗೊಂಡ್ರೆ ಆರಾಮಾಗಿ ಸುಧಾರಣೆ ಆಗುತ್ತೆ. ಆಯ್ತಾ, ತಗೊಂಡು ಯೂಸ್ ಮಾಡಿ ನೋಡಿ, ಆಮೇಲೆ ಫೀಡ್ಬ್ಯಾಕ್ ಕೊಡಿ. ಆಮೇಲೆ ಮಕ್ಕಳಲ್ಲಿನೂ ಅಷ್ಟೇ ಬುದ್ಧಿ ಚುರುಕಾಗಕ್ಕೆ. ಈಗ ಓದೋ ಮಕ್ಕಳಿಗೆ ತುಂಬಾ ಸ್ಟ್ರೆಸ್ ಎಲ್ಲಿಂದ ಬರುತ್ತೆ? ಇನ್ ಟೈಮ್ ಸರಿಯಾಗಿ ತಿಂದೇ ಇರೋದು. ಇನ್ ಟೈಮ್ ಸರಿಯಾಗಿ ತಿಂದಿಲ್ಲ ಅಂದ್ರೆ ಡೈಜೆಷನ್ ಆಗಲ್ಲ. ಡೈಜೆಷನ್ ಸರಿಯಾಗಿ ಆಗಲ್ಲ ಅಂದ್ರೆ ತರ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಮೈಕೈ ನೋವು ಕಡಿಮೆ ಆಗುತ್ತೆ, ನರಗಳಿಗೆ ತುಂಬಾ ಶಕ್ತಿ ತುಂಬಿಕೊಳ್ಳುತ್ತೆ. ಇದರಲ್ಲಿ ತುಂಬಾ ತರ ಇದು ಶುಂಠಿ, ಬೆಳ್ಳುಳ್ಳಿ, ಅಶ್ವಗಂಧ, ಮೆಣಸು, ಕರಿ ಜೀರಿಗೆ ಈ ತರ ಇತ್ಯಾದಿಗಳನ್ನೆಲ್ಲ ಹಾಕಿ ಇದನ್ನ ತಯಾರಿ ಮಾಡಿದ್ದಾರೆ. ಚೆನ್ನಾಗಿದ್ರೆ ಸ್ಪೈಸಿ ವಾಟರ್ ಅಂತ. ಇದು ಕುಡಿದ್ರೆ ನಿಮ್ಗೆ ಆರೋಗ್ಯ ಚೆನ್ನಾಗಾಗುತ್ತೆ, ಸುಧಾರಣೆ ಆಗುತ್ತೆ, ಮಕ್ಕಳಲ್ಲಿ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಮತ್ತೆ ನೀವು ಇದು ಎಂದೂ ನೋಡಿರಲ್ಲ ಈ ತರ ಸ್ಪೈಸಿ ವಾಟರ್ನ. ನೀವು ಹರ್ಬಲ್ ಅಂತ ಕುಡಿರ್ತೀರಾ, ಏನೇನೋ ಪ್ರಾಡಕ್ಟ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ನೂರಾರು ಪ್ರಾಡಕ್ಟ್ ಬಂದಿದೆ. ಬಟ್ ಈ ತರ ಇರೋ ಪ್ರಾಡಕ್ಟ್ ಇವಾಗ್ಲೇ ಹೊಸದಾಗಿ ನಮ್ಗೆ ಲಾಂಚ್ ಮಾಡಿದ್ದಾರೆ. ಇದು ಬಂದು ಮ್ಯಾನುಫ್ಯಾಕ್ಚರ್ ಆಗೋದು ಒಂದು ಇದ್ರಲ್ಲಿ ವಿಲೇಜ್ ಅಲ್ಲಿ. ಆ ವಿಲೇಜ್ ಅಲ್ಲಿ ಒಬ್ಬ ರೈತ ಬೆಳೆದು ತಾನೇ ಸ್ವಯಂ ಇದು ಮಾಡ್ತಿದ್ದಾರೆ. ಏನಂತಾರೆ ಸರ್? ಕಟ್ ಮಾಡಿ ಅದನ್ನ ಅಲ್ಲಿಗೆ